ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಒಂದು ಕಡೆ ಕೃಷಿ ಮೇಳ ನಡೀತಿದೆ. ಇಂದಿನಿಂದ 4 ದಿನ ಈ ಒಂದು ಕೃಷಿ ಮೇಳ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಫ್ಲವರ್ ಶೋ ಒಂದು ಕಡೆ ನಿರ್ಮಾಣವಾಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಕೃಷಿಗೆ ಸಂಬಂಧಪಟ್ಟ ಫ್ಲವರ್ ಶೋ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದು ಕಡೆ ಹಳ್ಳಿ ಫೀಲನ್ನು ಕೊಟ್ಟಿದ್ದಾರೆ. ಹೂಗಳ ಮುಖಾಂತರ ಒಂದು ಕಡೆ ಮನೆಗಳಾಯಿತು, ಬಾವಿ ಆಯಿತು, ಹಸು, ಮತ್ತೊಂದು ಕಡೆ ಮೀನು, ಕೋಳಿ, ಮೇಕೆ, ಕುರಿ ಎಲ್ಲವನ್ನ ಫ್ಲವರಿಂದ ಮಾಡಿದ್ದಾರೆ. ವಿವಿಧ ಹೂಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಟ್ಯಾಕ್ಟರ್ ಸಹ ಏನೋ ಒಂದು ಕಡೆ ಫ್ಲವರಿಂದ ಮಾಡಿದ್ದಾರೆ. ಚೆಂಡು ಹೂವು, ಗುಲಾಬಿ ಹೂವು ಇವೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ರೈತರಿಗೆ ಇದೊಂದು ಖುಷಿ ಕೊಡುತ್ತೆ. ಯಾಕಂದರೆ ಹಳ್ಳಿ ರೈತರು ಇವೆಲ್ಲ ಕಣ್ಮುಂದೆ ಕಾಣ್ತಾರೆ ದಿನನಿತ್ಯ. ಆದರೆ ಯಾಕಂದರೆ ಗ್ರಾಮೀಣದಲ್ಲಿ ಅವರು ಬದುಕಿರ್ತಾರೆ, ಪ್ರತಿನಿತ್ಯ ಇವೆಲ್ಲವನ್ನು ಪ್ರಾಣಿಗಳನ್ನು ನೋಡಿರ್ತಾರೆ. ಹೀಗಾಗಿ ಹೂಗಳಿಂದ ಅಲಂಕೃತವಾಗಿ ಇದೀಗ ಕೋಳಿ, ಮತ್ತೊಂದು ಕಡೆ ಮೇಕೆ, ಮೀನು, ಹಸು ಎಲ್ಲವನ್ನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಅದ್ಭುತ ಕಲ್ಪನೆಯಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹಣ್ಣುಗಳು, ಅನಾನಸ್ ಆಯಿತು, ಆ್ಯಪಲ್ ಹಣ್ಣು ಆಯಿತು, ಎಲ್ಲವೂ ಒಂದು ಕಡೆ ಹೂವಿನಿಂದ ಮಾಡಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಬಂದಂಥ ಜನರಿಗೆ ತುಂಬ ಇಷ್ಟವಾಗಿದೆ. ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಒಂದು ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ ಮತ್ತು ಖುಷಿ ಪಡ್ತಿದ್ದಾರೆ. ಆ ಫೋಟೋವನ್ನೇ ತೆಗೆದುಕೊಡ್ತಿದ್ದಾರೆ. ತುಂಬ ಅದ್ಭುತ ಕಲ್ಪನೆ ಇದು. ಮತ್ತೊಂದು ಕಡೆ ರೈತರು ಮತ್ತೊಂದು ಕಡೆ ಹೀಗೆ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಿಂಬಿಸುವ ವ್ಯಕ್ತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಸಹ ಇಲ್ಲಿ ಹೂವಿನಿಂದ ಮಾಡಿದ್ದಾರೆ. ತುಂಬ ಅದ್ಭುತ ಪರಿಕಲ್ಪನೆಯಿಂದ ಈ ಒಂದು ಏನೋ ಫ್ಲವರ್ಸ್ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋನ ನೋಡಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ 4 ದಿನ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಮತ್ತೊಂದು ಕಡೆ ಕೃಷಿ ಮೇಳ ಸಹ ನಡೆಯುತ್ತೆ. ಕೃಷಿ ಮೇಳದಲ್ಲಿ ಒಂದು ಕಡೆ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಬಂದು ಉಪಯೋಗ ಆಗ್ತಿದೆ ಮತ್ತು ಕೃಷಿ ಮೇಳಕ್ಕೆ ಬಂದು ಮತ್ತೊಂದು ಕಡೆ ಈ ಫ್ಲವರ್ ಶೋಗೆ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಒಂದು ಕಡೆ ಕೃಷಿ ಮೇಳ ನಡೀತಿದೆ. ಇಂದಿನಿಂದ 4 ದಿನ ಈ ಒಂದು ಕೃಷಿ ಮೇಳ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಫ್ಲವರ್ ಶೋ ಒಂದು ಕಡೆ ನಿರ್ಮಾಣವಾಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಕೃಷಿಗೆ ಸಂಬಂಧಪಟ್ಟ ಫ್ಲವರ್ ಶೋ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದು ಕಡೆ ಹಳ್ಳಿ ಫೀಲನ್ನು ಕೊಟ್ಟಿದ್ದಾರೆ. ಹೂಗಳ ಮುಖಾಂತರ ಒಂದು ಕಡೆ ಮನೆಗಳಾಯಿತು, ಬಾವಿ ಆಯಿತು, ಹಸು, ಮತ್ತೊಂದು ಕಡೆ ಮೀನು, ಕೋಳಿ, ಮೇಕೆ, ಕುರಿ ಎಲ್ಲವನ್ನ ಫ್ಲವರಿಂದ ಮಾಡಿದ್ದಾರೆ. ವಿವಿಧ ಹೂಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಟ್ಯಾಕ್ಟರ್ ಸಹ ಏನೋ ಒಂದು ಕಡೆ ಫ್ಲವರಿಂದ ಮಾಡಿದ್ದಾರೆ. ಚೆಂಡು ಹೂವು, ಗುಲಾಬಿ ಹೂವು ಇವೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ರೈತರಿಗೆ ಇದೊಂದು ಖುಷಿ ಕೊಡುತ್ತೆ. ಯಾಕಂದರೆ ಹಳ್ಳಿ ರೈತರು ಇವೆಲ್ಲ ಕಣ್ಮುಂದೆ ಕಾಣ್ತಾರೆ ದಿನನಿತ್ಯ. ಆದರೆ ಯಾಕಂದರೆ ಗ್ರಾಮೀಣದಲ್ಲಿ ಅವರು ಬದುಕಿರ್ತಾರೆ, ಪ್ರತಿನಿತ್ಯ ಇವೆಲ್ಲವನ್ನು ಪ್ರಾಣಿಗಳನ್ನು ನೋಡಿರ್ತಾರೆ. ಹೀಗಾಗಿ ಹೂಗಳಿಂದ ಅಲಂಕೃತವಾಗಿ ಇದೀಗ ಕೋಳಿ, ಮತ್ತೊಂದು ಕಡೆ ಮೇಕೆ, ಮೀನು, ಹಸು ಎಲ್ಲವನ್ನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಅದ್ಭುತ ಕಲ್ಪನೆಯಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹಣ್ಣುಗಳು, ಅನಾನಸ್ ಆಯಿತು, ಆ್ಯಪಲ್ ಹಣ್ಣು ಆಯಿತು, ಎಲ್ಲವೂ ಒಂದು ಕಡೆ ಹೂವಿನಿಂದ ಮಾಡಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಬಂದಂಥ ಜನರಿಗೆ ತುಂಬ ಇಷ್ಟವಾಗಿದೆ. ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಒಂದು ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ ಮತ್ತು ಖುಷಿ ಪಡ್ತಿದ್ದಾರೆ. ಆ ಫೋಟೋವನ್ನೇ ತೆಗೆದುಕೊಡ್ತಿದ್ದಾರೆ. ತುಂಬ ಅದ್ಭುತ ಕಲ್ಪನೆ ಇದು. ಮತ್ತೊಂದು ಕಡೆ ರೈತರು ಮತ್ತೊಂದು ಕಡೆ ಹೀಗೆ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಿಂಬಿಸುವ ವ್ಯಕ್ತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಸಹ ಇಲ್ಲಿ ಹೂವಿನಿಂದ ಮಾಡಿದ್ದಾರೆ. ತುಂಬ ಅದ್ಭುತ ಪರಿಕಲ್ಪನೆಯಿಂದ ಈ ಒಂದು ಏನೋ ಫ್ಲವರ್ಸ್ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋನ ನೋಡಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ 4 ದಿನ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಮತ್ತೊಂದು ಕಡೆ ಕೃಷಿ ಮೇಳ ಸಹ ನಡೆಯುತ್ತೆ. ಕೃಷಿ ಮೇಳದಲ್ಲಿ ಒಂದು ಕಡೆ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಬಂದು ಉಪಯೋಗ ಆಗ್ತಿದೆ ಮತ್ತು ಕೃಷಿ ಮೇಳಕ್ಕೆ ಬಂದು ಮತ್ತೊಂದು ಕಡೆ ಈ ಫ್ಲವರ್ ಶೋಗೆ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಒಂದು ಕಡೆ ಕೃಷಿ ಮೇಳ ನಡೀತಿದೆ. ಇಂದಿನಿಂದ 4 ದಿನ ಈ ಒಂದು ಕೃಷಿ ಮೇಳ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಫ್ಲವರ್ ಶೋ ಒಂದು ಕಡೆ ನಿರ್ಮಾಣವಾಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಕೃಷಿಗೆ ಸಂಬಂಧಪಟ್ಟ ಫ್ಲವರ್ ಶೋ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದು ಕಡೆ ಹಳ್ಳಿ ಫೀಲನ್ನು ಕೊಟ್ಟಿದ್ದಾರೆ. ಹೂಗಳ ಮುಖಾಂತರ ಒಂದು ಕಡೆ ಮನೆಗಳಾಯಿತು, ಬಾವಿ ಆಯಿತು, ಹಸು, ಮತ್ತೊಂದು ಕಡೆ ಮೀನು, ಕೋಳಿ, ಮೇಕೆ, ಕುರಿ ಎಲ್ಲವನ್ನ ಫ್ಲವರಿಂದ ಮಾಡಿದ್ದಾರೆ. ವಿವಿಧ ಹೂಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಟ್ಯಾಕ್ಟರ್ ಸಹ ಏನೋ ಒಂದು ಕಡೆ ಫ್ಲವರಿಂದ ಮಾಡಿದ್ದಾರೆ. ಚೆಂಡು ಹೂವು, ಗುಲಾಬಿ ಹೂವು ಇವೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ರೈತರಿಗೆ ಇದೊಂದು ಖುಷಿ ಕೊಡುತ್ತೆ. ಯಾಕಂದರೆ ಹಳ್ಳಿ ರೈತರು ಇವೆಲ್ಲ ಕಣ್ಮುಂದೆ ಕಾಣ್ತಾರೆ ದಿನನಿತ್ಯ. ಆದರೆ ಯಾಕಂದರೆ ಗ್ರಾಮೀಣದಲ್ಲಿ ಅವರು ಬದುಕಿರ್ತಾರೆ, ಪ್ರತಿನಿತ್ಯ ಇವೆಲ್ಲವನ್ನು ಪ್ರಾಣಿಗಳನ್ನು ನೋಡಿರ್ತಾರೆ. ಹೀಗಾಗಿ ಹೂಗಳಿಂದ ಅಲಂಕೃತವಾಗಿ ಇದೀಗ ಕೋಳಿ, ಮತ್ತೊಂದು ಕಡೆ ಮೇಕೆ, ಮೀನು, ಹಸು ಎಲ್ಲವನ್ನ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಅದ್ಭುತ ಕಲ್ಪನೆಯಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹಣ್ಣುಗಳು, ಅನಾನಸ್ ಆಯಿತು, ಆ್ಯಪಲ್ ಹಣ್ಣು ಆಯಿತು, ಎಲ್ಲವೂ ಒಂದು ಕಡೆ ಹೂವಿನಿಂದ ಮಾಡಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಬಂದಂಥ ಜನರಿಗೆ ತುಂಬ ಇಷ್ಟವಾಗಿದೆ. ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಒಂದು ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ ಮತ್ತು ಖುಷಿ ಪಡ್ತಿದ್ದಾರೆ. ಆ ಫೋಟೋವನ್ನೇ ತೆಗೆದುಕೊಡ್ತಿದ್ದಾರೆ. ತುಂಬ ಅದ್ಭುತ ಕಲ್ಪನೆ ಇದು. ಮತ್ತೊಂದು ಕಡೆ ರೈತರು ಮತ್ತೊಂದು ಕಡೆ ಹೀಗೆ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು
ಬಿಂಬಿಸುವ ವ್ಯಕ್ತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಸಹ ಇಲ್ಲಿ ಹೂವಿನಿಂದ ಮಾಡಿದ್ದಾರೆ. ತುಂಬ ಅದ್ಭುತ ಪರಿಕಲ್ಪನೆಯಿಂದ ಈ ಒಂದು ಏನೋ ಫ್ಲವರ್ ಶೋ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋನ ನೋಡಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ 4 ದಿನ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಮತ್ತೊಂದು ಕಡೆ ಕೃಷಿ ಮೇಳ ಸಹ ನಡೆಯುತ್ತೆ. ಕೃಷಿ ಮೇಳದಲ್ಲಿ ಒಂದು ಕಡೆ ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಬಂದು ಉಪಯೋಗ ಆಗ್ತಿದೆ ಮತ್ತು ಕೃಷಿ ಮೇಳಕ್ಕೆ ಬಂದು ಮತ್ತೊಂದು ಕಡೆ ಈ ಫ್ಲವರ್ ಶೋಗೆ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GKVK ಕ್ಯಾಂಪಸ್ನಲ್ಲಿ ಒಂದು ಕಡೆ ಕೃಷಿ ಮೇಳ ನಡೀತಿದೆ. ಇಂದಿನಿಂದ 4 ದಿನ ಈ ಒಂದು ಕೃಷಿ ಮೇಳ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಫ್ಲವರ್ ಶೋ ಒಂದು ಕಡೆ ನಿರ್ಮಾಣವಾಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಕೃಷಿಗೆ ಸಂಬಂಧಪಟ್ಟ ಫ್ಲವರ್ ಶೋ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದು ಕಡೆ ಹಳ್ಳಿ ಫೀಲನ್ನು ಕೊಟ್ಟಿದ್ದಾರೆ. ಹೂಗಳ ಮುಖಾಂತರ ಒಂದು ಕಡೆ ಮನೆಗಳಾಯಿತು, ಬಾವಿ ಆಯಿತು, ಹಸು, ಮತ್ತೊಂದು ಕಡೆ ಮೀನು, ಕೋಳಿ, ಮೇಕೆ, ಕುರಿ ಎಲ್ಲವನ್ನ ಫ್ಲವರಿಂದ ಮಾಡಿದ್ದಾರೆ. ವಿವಿಧ ಹೂಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಟ್ಯಾಕ್ಟರ್ ಸಹ ಏನೋ ಒಂದು ಕಡೆ ಫ್ಲವರಿಂದ ಮಾಡಿದ್ದಾರೆ. ಚೆಂಡು ಹೂವು, ಗುಲಾಬಿ ಹೂವು ಇವೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ರೈತರಿಗೆ ಇದೊಂದು ಖುಷಿ ಕೊಡುತ್ತೆ. ಯಾಕಂದರೆ ಹಳ್ಳಿ ರೈತರು ಇವೆಲ್ಲ ಕಣ್ಮುಂದೆ ಕಾಣ್ತಾರೆ ದಿನನಿತ್ಯ. ಆದರೆ ಯಾಕಂದರೆ ಗ್ರಾಮೀಣದಲ್ಲಿ ಅವರು ಬದುಕಿರ್ತಾರೆ, ಪ್ರತಿನಿತ್ಯ ಇವೆಲ್ಲವನ್ನು ಪ್ರಾಣಿಗಳನ್ನು ನೋಡಿರ್ತಾರೆ. ಹೀಗಾಗಿ ಹೂಗಳಿಂದ ಅಲಂಕೃತವಾಗಿ ಇದೀಗ ಕೋಳಿ, ಮತ್ತೊಂದು ಕಡೆ ಮೇಕೆ, ಮೀನು, ಹಸು ಎಲ್ಲವನ್ನ ಮಾಡಿದೆ. ತುಂಬ ಅದ್ಭುತವಾಗಿದೆ. ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಅದ್ಭುತ ಕಲ್ಪನೆಯಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹಣ್ಣುಗಳು, ಅನಾನಸ್ ಆಯಿತು, ಆ್ಯಪಲ್ ಹಣ್ಣು ಆಯಿತು, ಎಲ್ಲವೂ ಒಂದು ಕಡೆ ಹೂವಿನಿಂದ ಮಾಡಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಬಂದಂಥ ಜನರಿಗೆ ತುಂಬ ಇಷ್ಟವಾಗಿದೆ. ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಒಂದು ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ ಮತ್ತು ಖುಷಿ ಪಡ್ತಿದ್ದಾರೆ. ಆ ಫೋಟೋವನ್ನೇ ತೆಗೆದುಕೊಡ್ತಿದ್ದಾರೆ. ತುಂಬ ಅದ್ಭುತ ಕಲ್ಪನೆ ಇದು. ಮತ್ತೊಂದು ಕಡೆ ರೈತರು ಮತ್ತೊಂದು ಕಡೆ ಹೀಗೆ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಿಂಬಿಸುವ ವ್ಯಕ್ತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಸಹ ಇಲ್ಲಿ ಹೂವಿನಿಂದ ಮಾಡಿದ್ದಾರೆ. ತುಂಬ ಅದ್ಭುತ ಪರಿಕಲ್ಪನೆಯಿಂದ ಇದೊಂದು ಏನೋ ಫ್ಲವರ್ ಶೋ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋನ ನೋಡಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ 4 ದಿನ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಮತ್ತೊಂದು ಕಡೆ ಕೃಷಿ ಮೇಳ ಸಹ ನಡೆಯುತ್ತೆ. ಕೃಷಿ ಮೇಳದಲ್ಲಿ ಒಂದು ಕಡೆ ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಬಂದು ಉಪಯೋಗ ಆಗ್ತಿದೆ ಮತ್ತು ಕೃಷಿ ಮೇಳಕ್ಕೆ ಬಂದು ಮತ್ತೊಂದು ಕಡೆ ಈ ಫ್ಲವರ್ ಶೋಗೆ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GKVK ಕ್ಯಾಂಪಸ್ನಲ್ಲಿ ಒಂದು ಕಡೆ ಕೃಷಿ ಮೇಳ ನಡೀತಿದೆ. ಇಂದಿನಿಂದ 4 ದಿನ ಈ ಒಂದು ಕೃಷಿ ಮೇಳ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಫ್ಲವರ್ ಶೋ ಒಂದು ಕಡೆ ನಿರ್ಮಾಣವಾಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಕೃಷಿಗೆ ಸಂಬಂಧಪಟ್ಟ ಫ್ಲವರ್ ಶೋ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದು ಕಡೆ ಹಳ್ಳಿ ಫೀಲನ್ನು ಕೊಟ್ಟಿದ್ದಾರೆ. ಹೂಗಳ ಮುಖಾಂತರ ಒಂದು ಕಡೆ ಮನೆಗಳಾಯಿತು, ಬಾವಿ ಆಯಿತು, ಹಸು, ಮತ್ತೊಂದು ಕಡೆ ಮೀನು, ಕೋಳಿ, ಮೇಕೆ, ಕುರಿ ಎಲ್ಲವನ್ನ ಫ್ಲವರಿಂದ ಮಾಡಿದ್ದಾರೆ. ವಿವಿಧ ಹೂಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಟ್ಯಾಕ್ಟರ್ ಸಹ ಏನೋ ಒಂದು ಕಡೆ ಫ್ಲವರಿಂದ ಮಾಡಿದ್ದಾರೆ. ಚೆಂಡು ಹೂವು, ಗುಲಾಬಿ ಹೂವು ಇವೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ರೈತರಿಗೆ ಇದೊಂದು ಖುಷಿ ಕೊಡುತ್ತೆ. ಯಾಕಂದರೆ ಹಳ್ಳಿ ರೈತರು ಇವೆಲ್ಲ ಕಣ್ಮುಂದೆ ಕಾಣ್ತಾರೆ ದಿನನಿತ್ಯ. ಆದರೆ ಯಾಕಂದರೆ ಗ್ರಾಮೀಣದಲ್ಲಿ ಅವರು ಬದುಕಿರ್ತಾರೆ, ಪ್ರತಿನಿತ್ಯ ಇವೆಲ್ಲವನ್ನು ಪ್ರಾಣಿಗಳನ್ನು ನೋಡಿರ್ತಾರೆ. ಹೀಗಾಗಿ ಹೂಗಳಿಂದ ಅಲಂಕೃತವಾಗಿ ಇದೀಗ ಕೋಳಿ, ಮತ್ತೊಂದು ಕಡೆ ಮೇಕೆ, ಮೀನು, ಹಸು ಎಲ್ಲವನ್ನ ಮಾಡಿದೆ. ತುಂಬ ಅದ್ಭುತವಾಗಿದೆ. ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಅದ್ಭುತ ಕಲ್ಪನೆಯಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹಣ್ಣುಗಳು, ಅನಾನಸ್ ಆಯಿತು, ಆ್ಯಪಲ್ ಹಣ್ಣು ಆಯಿತು, ಎಲ್ಲವೂ ಒಂದು ಕಡೆ ಹೂವಿನಿಂದ ಮಾಡಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಬಂದಂಥ ಜನರಿಗೆ ತುಂಬ ಇಷ್ಟವಾಗಿದೆ. ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಒಂದು ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ ಮತ್ತು ಖುಷಿ ಪಡ್ತಿದ್ದಾರೆ. ಆ ಫೋಟೋವನ್ನೇ ತೆಗೆದುಕೊಡ್ತಿದ್ದಾರೆ. ತುಂಬ ಅದ್ಭುತ ಕಲ್ಪನೆ ಇದು. ಮತ್ತೊಂದು ಕಡೆ ರೈತರು ಮತ್ತೊಂದು ಕಡೆ ಹೀಗೆ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಿಂಬಿಸುವ ವ್ಯಕ್ತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಸಹ ಇಲ್ಲಿ ಹೂವಿನಿಂದ ಮಾಡಿದ್ದಾರೆ. ತುಂಬ ಅದ್ಭುತ ಪರಿಕಲ್ಪನೆಯಿಂದ ಇದೊಂದು ಏನೋ ಫ್ಲವರ್ ಶೋ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋನ ನೋಡಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ 4 ದಿನ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಮತ್ತೊಂದು ಕಡೆ ಕೃಷಿ ಮೇಳ ಸಹ ನಡೆಯುತ್ತೆ. ಕೃಷಿ ಮೇಳದಲ್ಲಿ ಒಂದು ಕಡೆ ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಬಂದು ಉಪಯೋಗ ಆಗ್ತಿದೆ ಮತ್ತು ಕೃಷಿ ಮೇಳಕ್ಕೆ ಬಂದು ಮತ್ತೊಂದು ಕಡೆ ಈ ಫ್ಲವರ್ ಶೋಗೆ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GKVK ಕ್ಯಾಂಪಸ್ನಲ್ಲಿ ಒಂದು ಕಡೆ ಕೃಷಿ ಮೇಳ ನಡೀತಿದೆ. ಇಂದಿನಿಂದ 4 ದಿನ ಈ ಒಂದು ಕೃಷಿ ಮೇಳ ಆರಂಭವಾಗಿದೆ. ಇದರ ನಡುವೆ ಇಲ್ಲಿ ಫ್ಲವರ್ ಶೋ ಒಂದು ಕಡೆ ನಿರ್ಮಾಣವಾಗಿದೆ. ಹೂವಿನ ಲೋಕವೇ ನಿರ್ಮಾಣವಾಗಿದೆ. ಕೃಷಿಗೆ ಸಂಬಂಧಪಟ್ಟ ಫ್ಲವರ್ ಶೋ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದು ಕಡೆ ಹಳ್ಳಿ ಫೀಲನ್ನು ಕೊಟ್ಟಿದ್ದಾರೆ. ಹೂಗಳ ಮುಖಾಂತರ ಒಂದು ಕಡೆ ಮನೆಗಳಾಯಿತು, ಬಾವಿ ಆಯಿತು, ಹಸು, ಮತ್ತೊಂದು ಕಡೆ ಮೀನು, ಕೋಳಿ, ಮೇಕೆ, ಕುರಿ ಎಲ್ಲವನ್ನ ಫ್ಲವರಿಂದ ಮಾಡಿದ್ದಾರೆ. ವಿವಿಧ ಹೂಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಟ್ಯಾಕ್ಟರ್ ಸಹ ಏನೋ ಒಂದು ಕಡೆ ಫ್ಲವರಿಂದ ಮಾಡಿದ್ದಾರೆ. ಚೆಂಡು ಹೂವು, ಗುಲಾಬಿ ಹೂವು ಇವೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ರೈತರಿಗೆ ಇದೊಂದು ಖುಷಿ ಕೊಡುತ್ತೆ. ಯಾಕಂದರೆ ಹಳ್ಳಿ ರೈತರು ಇವೆಲ್ಲ ಕಣ್ಮುಂದೆ ಕಾಣ್ತಾರೆ ದಿನನಿತ್ಯ. ಆದರೆ ಯಾಕಂದರೆ ಗ್ರಾಮೀಣದಲ್ಲಿ ಅವರು ಬದುಕಿರ್ತಾರೆ, ಪ್ರತಿನಿತ್ಯ ಇವೆಲ್ಲವನ್ನು ಪ್ರಾಣಿಗಳನ್ನು ನೋಡಿರ್ತಾರೆ. ಹೀಗಾಗಿ ಹೂಗಳಿಂದ ಅಲಂಕೃತವಾಗಿ ಇದೀಗ ಕೋಳಿ, ಮತ್ತೊಂದು ಕಡೆ ಮೇಕೆ, ಮೀನು, ಹಸು ಎಲ್ಲವನ್ನ
ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಅದ್ಭುತ ಕಲ್ಪನೆಯಲ್ಲಿ ಈ ಒಂದು ಫ್ಲವರ್ ಶೋ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹಣ್ಣುಗಳು ಅನಾನಸ್ ಆಯಿತು, ಆ್ಯಪಲ್ ಹಣ್ಣು ಆಯಿತು, ಎಲ್ಲವೂ ಒಂದು ಕಡೆ ಹೂವಿನಿಂದ ಮಾಡಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಬಂದಂಥ ಜನರಿಗೆ ತುಂಬ ಇಷ್ಟವಾಗಿದೆ. ಅದರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಈ ಒಂದು ಫ್ಲವರ್ ಶೋ ತುಂಬ ಅದ್ಭುತವಾಗಿದೆ ಮತ್ತು ಖುಷಿ ಪಡ್ತಿದ್ದಾರೆ. ಆ ಫೋಟೋವನ್ನೇ ತೆಗೆದುಕೊಡ್ತಿದ್ದಾರೆ. ತುಂಬ ಅದ್ಭುತ ಕಲ್ಪನೆ ಇದು. ಮತ್ತೊಂದು ಕಡೆ ರೈತರು ಮತ್ತೊಂದು ಕಡೆ ಹೀಗೆ ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಬಿಂಬಿಸುವ ವ್ಯಕ್ತಿಗಳು ಮತ್ತು ಆಹಾರ ಪದಾರ್ಥಗಳನ್ನು ಸಹ ಇಲ್ಲಿ ಹೂವಿನಿಂದ ಮಾಡಿದ್ದಾರೆ. ತುಂಬ ಅದ್ಭುತ ಪರಿಕಲ್ಪನೆಯಿಂದ ಈ ಒಂದು ಏನೋ ಫ್ಲವರ್ ಶೋ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬಂದವರು ಫ್ಲವರ್ ಶೋನ ನೋಡಿಕೊಂಡು ಹೋಗ್ತಿದ್ದಾರೆ. ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಇಂದಿನಿಂದ 4 ದಿನ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಮತ್ತೊಂದು ಕಡೆ ಕೃಷಿ ಮೇಳ ಸಹ ನಡೆಯುತ್ತೆ. ಕೃಷಿ ಮೇಳದಲ್ಲಿ ಒಂದು ಕಡೆ ಹೊಸ ಯಂತ್ರೋಪಕರಣಗಳು ಬಂದಿದ್ದಾವೆ. ಸಾಕಷ್ಟು ರೈತರು ಬಂದು ಉಪಯೋಗ ಆಗ್ತಿದೆ ಮತ್ತು ಕೃಷಿ ಮೇಳಕ್ಕೆ ಬಂದು ಮತ್ತೊಂದು ಕಡೆ ಈ ಫ್ಲವರ್ ಶೋಗೆ ಬಂದು ಸಾಕಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.